ವೀಕ್ಷಕರ ನಮಸ್ಕಾರ. ಬೇಸಿಗೆಯಲ್ಲಿ ರಸ ಇರುವಂತಹ ಕೀಟಗಳು ಸಾಕಷ್ಟು ತೊಂದರೆಯನ್ನ ಮಾಡ್ತವೆ. ಯಾವುದೇ ಒಂದು ಬೆಳೆ ಆಗಿರ್ಬೋದು, ಅದರಲ್ಲೂ ಹೂವಿನ ಬೆಳೆ ಬೆಳೆಯುವಂತವರಿಗೆ ಮತ್ತು ನರ್ಸರಿಯನ್ನ ಮಾಡ್ತಿರೋರಿಗೆ ಇದೊಂದು ತೀವ್ರತೆ ತುಂಬಾ ಜಾಸ್ತಿ ಕಾಡಿರುತ್ತೆ. ಸೊ ಈ ಒಂದು ಕೀಟಗಳನ್ನ ಹತೋಟಿ ಮಾಡ್ಬೇಕಂತ ಹೇಳಿ ನೀವು ಸಾಕಷ್ಟು ಅಂತರ ಕೀಟನಾಶಕವನ್ನು ಈಗಾಗಲೇ ಬಳಸಿರ್ತೀರಾ ಅಥವಾ ಬೇವು ಆಧಾರಿತ ಕೀಟನಾಶಕವನ್ನ ಬಳಸಿರ್ತೀರಾ. ಅದಾದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸುಮಿಟೋಮೋ ಅವರ ಒಂದು ಡಾಂಟೋಸ್ ಅನ್ನೋ ಒಂದು ಕೆಮಿಕಲ್ ಇದೆ. ಸೊ ಕ್ಲೋಥಿಯಾನಿಡಿನ್ ಅಂತ ಹೇಳಿ ಒಂದು ಟೆಕ್ನಿಕಲ್ ನೇಮ್ ಇದೆ. ಸೊ ಆ ಒಂದು ಕೀಟನಾಶಕವನ್ನ ಬಳಸಿದ್ರೆ ಪರಿಣಾಮಕಾರಿಯಾಗಿ ನೀವು ಈ ಮಿಲಿಬಗ್ ಅಂತ ಏನ್ ಹೇಳ್ತೀವಿ ಆ ಒಂದು ಕೀಟವನ್ನ, ಜೊತೆಗೆ ಎಪಿಡ್ಸ್ಗಳು ಅಥವಾ ಸಸ್ಯ ಏನುಗಳಂತ ಏನಿದೆ ಅವನ್ನ ನೀವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಸ್ವಲ್ಪ ದುಬಾರಿ ಆದ್ರೂ ಕೂಡ ಪರಿಣಾಮಕಾರಿಯಾಗಿರುವಂತಹ ಒಂದು ಕೀಟನಾಶಕ ಇದಾಗಿರುತ್ತೆ. ಯಾವುದೇ ಒಂದು ರಸ ಇರುವಂತಹ ಕೀಟವನ್ನು ಹತೋಟಿ ಮಾಡ್ಬೇಕಂತ ಹೇಳಿದ್ರೆ ನೀವು ಮೊದಲನೇದಾಗಿ ನೀರಿನ ಒಂದು ಕೊರತೆ ಇಲ್ದಿರೋ ತರ ನೀವು ನೋಡ್ಕೋಬೇಕಾಗತ್ತೆ. ನೀರು ಕೊರತೆ ಇದ್ದರೆ ನೀವು ಯಾವುದೇ ಒಂದು ಕೀಟನಾಶಕವನ್ನ ಬಳಸಿದ್ರು ಕೂಡ ಅದು ಕಂಟ್ರೋಲ್ ಆಗೋದಿಲ್ಲ. ಜೊತೆಗೆ ಸಾಕಷ್ಟು ನೆರಳನ್ನ ನೀಡೋದ್ರಿಂದ ಆ ಒಂದು ಕೀಟದ ಹಾವಳಿಯನ್ನ ನೀವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ. 15 ಅಥವಾ 20 ದಿನದ ಅಂತರಗಳಲ್ಲಿ ಡಂಟೋಸ್ ಅನ್ನೋ ಒಂದು ಕೆಮಿಕಲ್ ನ ನೀವು ಬಳಸೋದ್ರಿಂದ, ಜೊತೆಗೆ 0.5 ಗ್ರಾಮ್ ಅಷ್ಟು ನೀವು 1 ಲೀಟರ್ಗೆ ಹಾಕಿ ಬಳಸೋದ್ರಿಂದ ನೀವು ಒಂದು ಮಿಲಿಬಗ್ ಅಂತ ಏನ್ ಕರಿತೀವಿ ಮತ್ತೆ ಎಪಿಡ್ಸ್ ಅಂತ ಏನ್ ಕರಿತೀವಿ ಅವನ್ನ ನೀವು ಸಮಗ್ರವಾಗಿ ಹತೋಟಿ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ.